ಸಂಸ್ಕೃತ ಕಲೀಲಿಕ್ಕೆ ಯಾವತ್ತೂ ಒಂದು ಬೌಂಡ್ರಿ ಇಲ್ಲ. ಹೀಗೆ ಇವರೇ ಕಲಿಬೇಕು ಅವರೇ ಕಲಿಬೇಕು ಹಿಂದೆ ಎಲ್ರಿಗೂ ಬರ್ತಿತ್ತು. ನೀವು ಬಹಳ ಪ್ರಾಚೀನ ಇತಿಹಾಸಗಳಿಗೆ ಹೋದರೆ ನಮ್ಮ ಇಡೀ ದೇಶದ ಲಿಂಕ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿತ್ತು. ಯಾಕೆಂದರೆ ನೀವೊಂದು ಯೋಚಿಸಿ, ಜಗತ್ತಿನ ಎಲ್ಲ ಮೂಲೆಯಲ್ಲೂ ಸಂಸ್ಕೃತದ ಕೃತಿ ಇದ್ದದ್ರಿಂದಾಗಿ ಇವತ್ತಿಗೂ ನಮಗೆ ಕಾಶ್ಮೀರದಲ್ಲಿ ಆದ ಕೃತಿ ದಕ್ಷಿಣ ಭಾರತದಲ್ಲಿ ಸಿಗುತ್ತೆ, ದಕ್ಷಿಣ ಭಾರತದಲ್ಲಿ ರಚನೆಯಾದ ಕೃತಿ ಕಾಶ್ಮೀರದಲ್ಲಿ ಸಿಗುತ್ತೆ. ಎಲ್ರಿಗೂ ಅದು ಸಂಪರ್ಕ ಇತ್ತು. ಈಗ ನಾವು ನಮ್ಮ ಭಾಷೆಯಲ್ಲಿ ಮಾಡಿದರೆ ನಮ್ಮ ಮನೆಯವರು ಮಾತ್ರ ಓದಬೇಕು, ನಮ್ಮ ರಾಜ್ಯದವ್ರು ಮಾತ್ರ ಓದಬೇಕು, ಪಕ್ಕದವ್ರು ಓದಬೇಕು ಅಂದರೆ ನಮಗೆ ಟ್ರಾನ್ಸ್ಲೇಷನ್ ಬೇಕು ರೀ, ಆ ಭಾಷೆ ಬರಲ್ಲ ನಮಗೆ. ಎಲ್ಲ ಏನು ಬೇಕಂದ್ರೆ ಇವತ್ತು ಹೇಗೆ ಇಂಗ್ಲೀಷ್ ಆಕ್ರಮಿಸಿಕೊಂಡಿದೆಯೋ ಆಗ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜರ ಸಂಪರ್ಕವೂ ಕೂಡ, ಪ್ರತಿಯೊಂದು ವಿದ್ವಾಂಸರ ಸಂಪರ್ಕವೂ ಕೂಡ, ಪ್ರತಿಯೊಂದು ಮನೆಗಳ ಸಂಪರ್ಕವೂ ಕೂಡ ಸಂಸ್ಕೃತದಲ್ಲಿ ಇತ್ತು ಅನ್ನೋದು ದಾಖಲೆಯಲ್ಲಿ ಹ್ಯುಯೆನ್ ಸಾಂಗ್ ಮೊದಲಾದ ಅನೇಕ ವಿದೇಶೀಯ ಯಾತ್ರಿಗಳು ಈ ಮಾತನ್ನು ಹೇಳ್ತಾರೆ. ಆದರೆ ನಾವು ಇವತ್ತು ಅದನ್ನು ಏನದು ಮೃತ ಭಾಷೆ ಅಂತ ನಾವೇ ಮತ್ತೆ 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 ಹೇಳಿ ಅದನ್ನು ಕೊಲ್ತಾ ಇದ್ದೇವೆ. ನಮ್ಮ ಮಕ್ಕಳಿಗಾದರೂ ನಾವು ಅದನ್ನು ಕಲಿಸಬೇಕು ಅನ್ನುವಷ್ಟು ನಮಗೆ ತಾಳ್ಮೆ ಇಲ್ಲ. ಆದರೆ ಆಚಾರ್ಯರು ಹೇಳುವ ಮಾತುಗಳನ್ನು ನಾವು ಇನ್ನಷ್ಟು ಹೆಚ್ಚು ಹೆಚ್ಚು ರಸಿಕ ಭಾವದಿಂದ ಅನುಭವಿಸಬೇಕು ಅಂದರೆ ಸ್ವಲ್ಪ ಸಂಸ್ಕೃತದ ಚೆನ್ನಾಗಿರುವ ಪರಿಚಯ ಇದ್ದರೆ ಆಚಾರ್ಯರು ಶಬ್ದದ ಒಳಗೆ ನಿಂತು ಅದರ ನಿಜವಾದ ಆಸ್ವಾದವನ್ನು ಹೇಗೆ ಹೊರಗೆ ತರ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ 2-3 ವಿಷಯಗಳನ್ನು ನಾವು ನೋಡಿದೆವು. ಅಂದರೆ ದ್ರವ್ಯದ ಬಗ್ಗೆ ಮಾತಾಡುವುದಾದರೆ ಯಾವುದು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕಾಲ ನಿತ್ಯವಾಗಿ ಇರುವಂತಹದ್ದು? ಈಗ ಮೊದಲು ಹೇಳುವಾಗ ಸಯೇವ ಇದಮಗ್ರ ಆಸೀತ್, ಅಸದೇವ ಇದಮಗ್ರ ಆಸೀತ್, ವಾಸುದೇವವ ಇದಮಗ್ರ ಆಸೀತ್, ಜಗತ್ತಿನಲ್ಲಿ ದೇವರೊಬ್ಬನೇ ಇದ್ದ, ಆಮೇಲೆ ಎಲ್ಲವೂ ಹುಟ್ಟಿದವು. ಆದರೆ ನೀವು ಹೇಳ್ತೀರಿ ಜೀವನಿತ್ಯ ಅಂತ. ಜೀವನಿತ್ಯ ಅಂದರೆ ದೇವರು ಹುಟ್ಟಲಿಸ್ಲಿಲ್ವಾ? ನಿತ್ಯ ಅಂದರೆ ಏನರ್ಥ? ಯಾವುದರಿಂದಲೂ ಹುಟ್ಟದೇ ಇರುವ ಪದಾರ್ಥ ಅಂತ, ಎಟರ್ನಲ್. ಅದಕ್ಕೊಂದು ಆದಿ ಇಲ್ಲ, ಅದಕ್ಕೊಂದು ಅಂತ್ಯ ಇಲ್ಲ. ನೀವು ಹೇಳ್ತಾ ಇರೋದು ವಾಸುದೇವ ಮಾತ್ರ ಇದ್ದ ಅಂತ. ಅದಕ್ಕೆ ಅವ್ರು ಹೇಳಿದರು, ಮುಂದೆ ಓದಿ, ನೀವು ಬರೀ ನಿಮಗೆ ಬೇಕಾದ ಸ್ಟೇಟ್ಮೆಂಟ್ ಮಾತ್ರ ತಗೊಂಡು ಈ ಪ್ಯಾನಲ್ ಬೋರ್ಡ್ನವರು ಕುಟ್ಟುವ ಹಾಗೆ ಯಾಕೆ 2 ದಿವಸ ಅದನ್ನೇ ಚರ್ಚೆ ಮಾಡ್ತೀರಿ? ಮುಂದೆ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಕೇಳ್ಕೊಳ್ಳಿ. ಅಲ್ಲಿ ಇದೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನಸಂತೆ ಯದುಪೇಕ್ಷಯ. ದ್ರವ್ಯ, ಕರ್ಮ, ಕಾಲ, ಜೀವ, ಅದರ ಸ್ವಭಾವ ಇದೆಲ್ಲವೂ ಅನಾದಿ. ದ್ರವ್ಯ ಅಂದರೆ ಅದರ ಮೂಲ ರೂಪ ಪರಮಾಣು. ಪರಮಾಣುವಿನ ರೂಪದಲ್ಲಿ ಇರುತ್ತೆ ಇಡೀ ಜಗತ್ತು. ಆ ಪರಮಾಣುಗಳು ಸೇರಿ 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 ಈ ಸ್ಥೂಲವಾದ ಜಗತ್ತಾಗಿದೆ. ಮತ್ತೆ ಈ ಜಗತ್ತು ನಾಶ ಆಗುವುದು ಅಂದರೆ ಮತ್ತೆ ಪರಮಾಣುವಿನ ಸ್ವರೂಪಕ್ಕೆ ಹೋಗಿ ನಿಲ್ಲುವುದು. ಅದರ ಸೂಕ್ಷ್ಮವಾದ ವಿವರಣೆಯನ್ನು ಕಪಿಲಗೀತೆಯಲ್ಲಿ ಬಹಳ ವಿಸ್ತಾರವಾಗಿ ಸತ್ವರಜ ತಮಸ್ಸುಗಳು ಅನ್ನೋದು ಹೇಗೆ ಒಂದಕ್ಕೊಂದು ಕಾಂಬಿನೇಷನ್ನಿಂದ ಜಗತ್ತು ನಿರ್ಮಾಣ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಈಗ ವಾತ ಪಿತ್ತ ಕಫ ಇದು 3 ಬೇಕು. ಇದು 3 ಇಲ್ಲದೇ ಇದ್ದರೆ ಬದುಕು ಸಾಧ್ಯ ಇಲ್ಲ. ಆದರೆ ಅದರ ರೇಷು ಹೆಚ್ಚು ಕಮ್ಮಿ ಆದರೆ ಒಂದು ಮೂಗಲ್ಲಿ ಇಳಿಯುತ್ತೆ, ಒಂದು ಕಣ್ಣಲ್ಲಿ ನೀರು ಬತ್ತತ್ತೆ, ಒಂದು ದೇಹದ ಮೂಳೆಗಳೆಲ್ಲ ನೋವಿಗೆ ಶುರುವಾಗುತ್ತೆ. ಅಂದರೆ ಒಂದು ವಾತ, ಒಂದು ಪಿತ್ತ, ಒಂದು ಕಫ, 3 ಥರದ ತೊಂದರೆ ಬರುತ್ತೆ. ಆದರೆ 3 ಇಲ್ಲದೆ ಬದುಕು ಸಾಧ್ಯ ಇಲ್ಲ. ಹಾಗೆ ಈ ಸತ್ವ ರಜಸ್ಸು ತಮಸ್ಸು ಅನ್ನೋದು 3 ಬೇಕು. ಏನ್ರಿ ತಮಸ್ಸು ಬೇಕು ಅಂತ ಹೇಳ್ತಿದ್ದೀರಿ, ರಜಸ್ಸು ಬೇಕು ಅಂತ ಹೇಳ್ತಾ ಇದ್ದೀರಿ, ಅದೆಲ್ಲ ಬಿಡಬೇಕು ಅಂತ ಹೇಳೋದಲ್ವ? ಹೌದು, ಬಿಡಬೇಕು, ಹೌದು. ಆದರೆ ನಾವು ಅದಿಲ್ಲದೆ ಇದ್ದರೆ ಬದುಕಲಿಕ್ಕೂ ಆಗಲ್ಲ. ಅನಿತ್ಯ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ದ್ರವ್ಯಗಳಿಂದ ನಿತ್ಯವಾದ ದ್ರವ್ಯವನ್ನು ಪಡೀಲಿಕ್ಕೋಸ್ಕರ ಇದನ್ನು ಸಾಧನೆಯ ಮಾರ್ಗವನ್ನಾಗಿ ಇಟ್ಟುಕೊಳ್ಬೇಕು. ದೇಹ ಅನಿತ್ಯ, ಸಾಧನೆ ಮಾಡಲ್ವಾ? ಹಾಗೆಯೇ ಸತ್ವ ಯಾಕೆ ಬೇಕು ಅಂದರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತನ್ನುವ ಮನೋಭಾವ ಬರಬೇಕು ಅಂದರೆ ಸತ್ವ ಜಾಗೃತ ಆಗಬೇಕು. ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಾವು ಕ್ರಿಯೆಗೆ ತೊಡಗಬೇಕು ಅಂದರೆ ನಮ್ಮಲ್ಲಿ ರಜಸ್ಸು ಜಾಗೃತ ಆಗಬೇಕು. ತುಂಬ ಕೆಲಸ ಮಾಡಿ ಸುಸ್ತಾಗಿ ದೇಹಕ್ಕೆ ವಿಶ್ರಾಂತಿ ಬೇಕು ಅಂದರೆ ಆಗ ತಮಸ್ಸು ಜಾಗೃತ ಆಗಬೇಕು. ಅದಾಗದೇ ಇದ್ದರೆ ನಿದ್ದೆನೇ ಬರಲ್ಲ. ನಿದ್ದೆ ಬರಬೇಕು ಅಂದರೆ ತಮಸ್ಸು ಜಾಗೃತ ಆಗಬೇಕು. ಅದರಿಂದಾಗಿ ಇದು 3 ಬೇಕು. ಯಾಕೆಂದರೆ ಇದು ಶ್ರೀ ಭೂ ದುರ್ಗಾ ಅನ್ನುವ ಭಗವಂತನ ಹೆಂಡತಿಯಾದ ಲಕ್ಷ್ಮಿಯ 3 ರೂಪಗಳಿಂದ ನಿಯಂತ್ರಣಗೊಳಪಡ್ತಾ ಇರುವಂತಹ 3 ಗುಣಗಳು. ಇದು 3 ಬೇಕು. ಆದರೆ ಇದರ 3ರ ಪ್ರಭಾವ ಅದು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಆದರೆ ತುಂಬ ಸತ್ವ ಆಯಿತು ಅಂತಂದರೂ ನಾವು ಅಹಿಂಸಾ ಪರಮೋ ಧರ್ಮ ಅಂತ ಕೂತು ಮಥುರಾದಲ್ಲಿದ್ದ 54 ಅಡಿ ಎತ್ತರದ ರತ್ನಖಚಿತವಾದ ವಜ್ರ ವೈಢೂರ್ಯಗಳಿಂದ ತುಂಬಿದಂತಹ ಅಷ್ಟು ದೊಡ್ಡ ಪ್ರತಿಮೆಯನ್ನು ವಿದೇಶಿಯರು ಬಂದು ಪುಡಿಗಟ್ಟಿ ತುಂಡು ಮಾಡಿ ತಗೊಂಡು ಹೋಗ್ತಾ ಇದ್ದಾಗಲೂ ಕೃಷ್ಣ ಬರ್ತಾನೆ ರಕ್ಷಿಸ್ತಾನೆ ಅಂತ ಭಜನೆ ಮಾಡಿ ಕೂತದ್ರಿಂದ ಇವತ್ತು ನಾವು ಅದನ್ನು ಕಳ್ಕೊಂಡ್ವಿ. ಅದರ ಮೆಟ್ಟಿಲಿನ ಭಾಗದಲ್ಲಿ ನಾವು ಇವತ್ತು ಅದನ್ನು ಒಳಗೆ ಕೃಷ್ಣ ಹುಟ್ಟಿದ ಜಾಗ ಅಂತ ನೋಡ್ತೇವೆ. ಅದರ ಹಿಂಭಾಗದಲ್ಲಿ ದೊಡ್ಡ ಮಸೀದಿ ಇದೆ. ಇದು ಒಂದಲ್ಲ,
ನೀವು ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಅಪೂರ್ವವಾದ ತೀರ್ಥಕ್ಷೇತ್ರಗಳು ಅಂತ ನೋಡ್ತೀರೋ ಅದರಲ್ಲಿ 75-80 ಭಾಗ ಇಂಥದ್ದೇ ಇದೆ. ಇದಕ್ಕೆ ಕಾರಣ ನಮ್ಮಲ್ಲಿರುವ ಅತ್ಯಂತವಾದ ಅಹಿಂಸೆಯ ಗುಣ. ಬೇಕು ಅಹಿಂಸೆ ಅಂತ ಅನ್ನೋದು. ನಮಗೆ ತೊಂದರೆ ಮಾಡುವಾಗ ಆಗಲೂ ನಾವು ಅಹಿಂಸೆ ಅಂತ ಕೂತ್ರೆ ಒಂದು ಕೆನ್ನೆ ಕೊಟ್ಟಾಗ ಇನ್ನೊಂದು ಕೆನ್ನೆ ಕೊಡುವುದು ಅಂತ ಅನ್ನೋದು ಈ ದೇಶಕ್ಕೆ ಸುತರಾಮ್ ಒಪ್ಪುವ ಧರ್ಮ ಅಲ್ಲ. ಅದರಿಂದ ನಮಗೆ ಸ್ವಾತಂತ್ರ್ಯ ಬಂದದ್ದು ಅಲ್ಲ. ಅಯ್ಯನ್ಯ ಇತ್ತು, ಬದುಕಿದೆವು. ಹೆದರಿಕೆ ಇತ್ತು ಇನ್ನೊಂದು ಕಡೆಯಿಂದ ದಾಳಿ ಆಗುತ್ತೆ ಅಂತ. ಅದರಿಂದಾಗಿ ಅಶೋಕನ ಕಾಲದ ನಂತರ ಈ ದೇಶಕ್ಕೆ ದುರ್ಭಿಕ್ಷೆ ಬರ್ತನೇ ಹೋಯಿತು. ಇವತ್ತಿಗೂ ನಾವು ಅದರ ಕೆಡುಕನ್ನು ಅನುಭವಿಸ್ತಾನೇ ಇದ್ದೇವೆ. ಎಷ್ಟು ಒಂದು ಸರ್ತಿ ಯೋಚನೆ ಮಾಡಿ, ನಾವು ಯಾವ ದೇಶದ ಮೇಲೂ ಯಾವತ್ತೂ ದಾಳಿ ಮಾಡಿದ್ದಿಲ್ಲ, ದಬ್ಬಾಳಿಕೆ ಮಾಡಿದ್ದಿಲ್ಲ, ಸಂಪತ್ತು ದೋಚಿದ್ದು ಅಂತಿಲ್ಲ. ಆದರೆ ನಮ್ಮ ದೇಶದ ಮೇಲೆ ನಾವು ಇತಿಹಾಸದ 1ನೇ ಪೇಜಿನಿಂದ ತೆಗೆದು ಇವತ್ತಿನ ಪೇಜಿನವರೆಗೆ ತೆಗೆದಾಗಲೂ ಬೇರೆ ಬೇರೆ ರೀತಿಯಿಂದ ಇವತ್ತು ಆರ್ಥಿಕವಾಗಿ ದಬ್ಬಾಳಿಕೆ ನಡೀತಾ ಇದೆ. ಹಿಂದೆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಕಂದಾಯವನ್ನು ಎಳ್ಕೊಂಡು ಹೋದರು, ವ್ಯಾಪಾರಕ್ಕೆ ಬಂದವರು ಅಂತ ನಮ್ಮ ದಿನಸಿಗಳನ್ನು ಎಳ್ಕೊಂಡು ಹೋದರು. ಅದಕ್ಕಿಂತ ಮುಂಚೆ ಅವರೇ ಬಂದು ನಮ್ಮ ದೇಶದ ಮೇಲೆ ರಾಜ್ಯಭಾರ ಮಾಡಿದರು. ಹೀಗೆ ಒಂದಲ್ಲ ಒಂದು ರೀತಿಯಿಂದ ನಾವು ನಮ್ಮ ಧರ್ಮದ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳದೆ ಅಹಿಂಸೆ ಅಂತ ಕೂತೆವು. ಅಹಿಂಸೆ ಬೇಕು. ಈಗ ವೈದ್ಯನೂ ಚಾಕು ಹಾಕ್ತಾನೆ, ಕಳ್ಳನೂ ಚಾಕು ಹಾಕ್ತಾನೆ. ಆದರೆ ಒಂದು ಅಹಿಂಸೆ, ಒಂದು ಹಿಂಸೆ. ವೈದ್ಯ ಮಾಡಿದ್ದು ಹಿಂಸೆ ಅಲ್ಲ, ಅಹಿಂಸೆ. ಯಾಕೆಂದರೆ ಒಳ್ಳೆಯ ಉದ್ದೇಶ ಇತ್ತು. ಕಳ್ಳ ಮಾಡಿದ್ದು ಅವನು ಚಾಕು ಹಾಕಿದಾಗೆ ಹಾಕಿದ್ದಾನೆ, ಆದರೆ ಸ್ವಾರ್ಥ ಇತ್ತು, ದೋಚುವ ಬುದ್ಧಿ ಇತ್ತು. ಅದರಿಂದ ಅದು ಹಿಂಸೆ ಅಂತಾಯಿತು. ನಾವು ಹಿಂಸೆ ಮತ್ತು ಅಹಿಂಸೆ ಅನ್ನೋದನ್ನು ಯೋಚನೆ ಮಾಡದೆ ನಾವು ಯಾವಾಗಲೂ ಶಾಂತವಾಗಿರಬೇಕು, ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಕೂತದ್ದಕ್ಕೆ ಇವತ್ತಿಷ್ಟು ದುಸ್ಥಿತಿಯಲ್ಲಿದ್ದೇವೆ. ಇನ್ನೂ ಏನು ದುಸ್ಥಿತಿ ಪೂರ ಬಂದಿಲ್ಲ. ಕಲಿಯುಗದ ವರ್ಣನೆ ಕೇಳಿದರೆ ನಾವು ಭಯಪಟ್ಟು ಬಿಡಬೇಕು. ಇವತ್ತು ಎಷ್ಟೋ ಆರಾಮಾಗಿದ್ದೀವಿ. ಇಲ್ಲಿ ಇಷ್ಟು ಜನ ಕೂತು ನಾವು ಖಂಡಿತ ಸಂಜೆ ಮನೆಗೆ ಹೋಗ್ತೇವೆ ಅಂತಂದರೆ ಅದು ಕಲಿಯುಗ ಇನ್ನೂ ಶುರುವಾಗಿಲ್ಲ ಅಂತ ಅರ್ಥ. ಇನ್ನು ಸಂಧಿಕಾಲದಲ್ಲೇ ಇದ್ದೇವೆ ನಾವು. ಆದರೆ ನಮ್ಗೆ ಈ ಕಾಲಕ್ಕೇ ಕಾಲ ಕೆಟ್ಟು ಹೋಯಿತು, ಸಮಾಜ ಕೆಟ್ಟು ಹೋಯಿತು ಅಂತ ನಾವು ಬೈತಾ ಇರ್ತೇವೆ. ಆದರೆ ಆ ಕಾಲದಲ್ಲಿ ಆ ಸಮಾಜದಲ್ಲಿ ನಾವು ಒಬ್ಬರು ಅನ್ನೋದನ್ನು ಮರಿತೇವೆ. ಇನ್ನೊಬ್ಬರಿಗೆ ತೋರಿಸುವಾಗ 3 ಬೆರಳು ನಮ್ಮನ್ನು ತೋರಿಸುತ್ತೆ ಅಂತ ಮರೆತು ನಾವು ಮಾತಾಡ್ತೇವೆ. ಅದರಿಂದಾಗಿ ಆಚಾರ್ಯರು ಹೇಳಿದರು, ಒಂದು ಶಬ್ದವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅದರ ಮೂಲಕ್ಕೆ ಕೈ ಹಾಕಬೇಕು. ಇದು ಆಚಾರ್ಯರು ಕೊಟ್ಟಂತಹ ಭಾಷಾಶಾಸ್ತ್ರಕ್ಕೆ ಒಂದು ವಿಶೇಷವಾದ ಕೊಡುಗೆ. ಆಚಾರ್ಯರು ಸರ್ವಮೂಲದಲ್ಲಿ ಇವತ್ತು ಸಂಸ್ಕೃತದಲ್ಲಿ ಏನೇನು ಪ್ರಯೋಗಗಳಿವೆ ಅದೆಲ್ಲ ಎಷ್ಟೆಷ್ಟು ಕೆಟ್ಟು ಹೋಗಿದೆ, ಅದು ನಿಜವಾದ ಸಂಸ್ಕೃತದ ಮೂಲ ವೇದವ್ಯಾಸರ ವೈದಿಕ ಪ್ರಯೋಗಗಳು ಏನು ಅನ್ನೋದನ್ನು ಅಲ್ಲಲ್ಲಲ್ಲಿ ತೋರಿಸಿಕೊಂಡು ಹೋಗ್ತಾರೆ. ನಾವು ಕೊನೆಗೆ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಛಾಂದಸ ಅಂತ ಹೇಳಿಬಿಡ್ತೀವಿ. ಅದು ದೊಡ್ಡವರು ಮಾತ್ರ ಪ್ರಯೋಗ ಮಾಡ್ಬೋದು. ದೊಡ್ಡವರಾದರೂ ಮಾಡಿ ತಪ್ಪು ಮಾಡಿದರೆ ಸರಿನಾ? ತಪ್ಪು ಯಾವತ್ತಿದ್ರೂ ತಪ್ಪೇ. ಹಾಗಾದರೆ ಅವರು ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಆ ತಪ್ಪು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಇನ್ನೂ ದೊಡ್ಡ ಪ್ರಯೋಜನ ಇದೆ. ನಮಗೆ ಅದು ತಪ್ಪು ಅಂತ ಕಾಣಿಸ್ಬೋದು, ಆದರೆ ಅದಕ್ಕಿಂತ ಇನ್ನೂ ಉನ್ನತವಾದ ಪ್ರಯೋಜನ ಇದ್ದಾಗ ನಮಗೆ ತಪ್ಪು ಅಂತ ಕಂಡ್ರು ಅದು ನಿಜವಾಗಿ ಸರಿಯಾದ ಉದ್ದೇಶವಿರುತ್ತೆ. ಆ ಉದ್ದೇಶ ತಿಳ್ಕೊಂಡ ಮೇಲೆ ಆ ತಪ್ಪನ್ನು ಸರಿ ಅಂತ ಹೇಳ್ಬೋದು. ಕೆಲವೊಮ್ಮೆ ನಿಯಮ ಬ್ರೇಕ್ ಮಾಡೋದಿರುತ್ತೆ ಅನಿವಾರ್ಯವಾಗಿ. ಆ ನಿಯಮ ಬ್ರೇಕ್ ಮಾಡಿದ್ರಿಂದಾಗಿ ಇನ್ನೇನೋ ಒಳ್ಳೆಯದಾಗುತ್ತೆ, ಆಗ ನಿಯಮ ಬ್ರೇಕ್ ಮಾಡಿದ್ದಕ್ಕೆ ದೋಷ ಇಲ್ಲ. ಆಚಾರ್ಯರು ಹೀಗೆ ಇಡೀ ಶಾಸ್ತ್ರದ ಪ್ರಮೇಯವನ್ನು ಪರಿಚಯ ಮಾಡಿಕೊಡುವಾಗ ಅನೇಕ ಈ ತನಕ ಇದ್ದ ಸಂಸ್ಕೃತದ ಭಾಷೆಯ ಪ್ರಯೋಗಗಳ ನಿಯಮಗಳನ್ನು ಮುರಿತಾ ಹೋಗ್ತಾರೆ. ಅದರ ಉದ್ದೇಶ ಭಾಷೆಯನ್ನು ಮುರಿಬೇಕು ಅಂತನ್ನುವ ದೌಷ್ಟ್ಯ ಅಲ್ಲ. ಇದರಿಂದ ಹೊಸ ಅರ್ಥವನ್ನು ನಾನು ಹೇಳಲಿಕ್ಕಾಗತ್ತೆ ಅನ್ನುವಂತಹ ವಿಶೇಷವಾದ ಅಂಶ ಅಲ್ಲಿ ಇರುತ್ತೆ. ಅದನ್ನು ನಾವು ಅಲ್ಲಲ್ಲಿ ನೋಡಬೇಕು. ಅಂದರೆ ಸಂಸ್ಕೃತ ಭಾಷೆ ಎನ್ನುವುದನ್ನು ನಾನಾಗ ಹೇಳಿದ್ನಲ್ವ, ಈ ಎಲ್ಲ ಪ್ರತಿಯೊಂದು ಪದಗಳಿಗೂ, ಪ್ರತಿಯೊಂದು ಅಕ್ಷರಕ್ಕೂ, ಪ್ರತಿಯೊಂದು ಸ್ವರಕ್ಕೂ ಆಚಾರ್ಯರು ಮಾತ್ರ ಹೇಳಿದ್ದು ಹೀಗೆ. ಜಗತ್ತಿನಲ್ಲಿ ಯಾವ ಅಕ್ಷರವೂ ವ್ಯರ್ಥ ಅಲ್ಲ, ಎಲ್ಲವೂ ಭಗವಂತನನ್ನು ಹೇಳುತ್ತೆ. ನಾವು ಕೇಳ್ಬೋದು, ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಎಲ್ಲ ಶಬ್ದಗಳು ಭಗವಂತನನ್ನು ಅಂತ ಹೇಳ್ತಿರಲ್ವ? ಹೌದು. ಹಾಗಾದರೆ ಹಲ್ಲಿ ಲೊಚಗುಡುವುದಕ್ಕೂ ಅರ್ಥ ಇದೆಯಾ? ಇದೆ. ಹೇಗ್ರಿ, ಏನ್ರಿ ಅರ್ಥ? ನಿಮಗೂ ಗೊತ್ತಿದೆ ರೀ? ನಮ್ಗೆ ಗೊತ್ತಿಲ್ಲ, ನಾವು ಹಲ್ಲಿ ಭಾಷೆ ಕಲ್ತಿಲ್ಲ, ನಮ್ಗೆ ಯಾರೂ ಕಲಿಸ್ಕೊಡ್ಬೇಕಾಗಿಲ್ಲ ರೀ, ನಿಮ್ಗೆ ಗೊತ್ತದು. ಹೇಗೆ? ಯಾರೋ ತುಂಬ ಚೆನ್ನಾಗಿ ಸಂಗೀತ ಹಾಡಿದರು, ಅಥವಾ ಒಂದು ರುಚಿಯಾದ ಪದಾರ್ಥವನ್ನು ಮಾಡಿ ಹಾಕಿದರು, ತಿಂದೆವು, ಅಥವಾ ಎಲ್ಲೋ ಒಳ್ಳೆಯ ವಿಷಯವನ್ನು ನಮಗೆ ತುಂಬ ದಿವಸದಿಂದ ಜಿಜ್ಞಾಸೆಯಿಂದ ಪ್ರಶ್ನೆ ಇದ್ದದ್ದಕ್ಕೆ ಒಂದು ಉತ್ತರ ಒಂದು ಉಪನ್ಯಾಸದಲ್ಲಿ ಸಿಕ್ಕಿತು ಅಂತೇವೆ ನಾವು. ಅಂತೇವೋ ಇಲ್ವೋ? ಹಲ್ಲಿ ಲೊಚಗುಟ್ಟುದು ಹೀಗೆ ಅಲ್ವಾ? ಅದಕ್ಕೇನರ್ಥ? ನಮಗೆ ಯಾವುದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗದಷ್ಟು ದೊಡ್ಡ ಆಶ್ಚರ್ಯ ಉಂಟಾಗುತ್ತೋ ಅದಕ್ಕೆ ನಾವು ಗೊತ್ತಿಲ್ಲದೆ ಆ ಲೊಚಗುಟ್ಟುವಿಕೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದೆ. ನಮಗೆ ಎಲ್ಲಿ ಬಳಸ್ತೇವೆ ಅಂತ ಗೊತ್ತಿಲ್ಲದೆ ಅರ್ಥ ಇಲ್ಲ ಅಂತ ಹೇಳ್ತೇವೆ ಹೊರತು, ವಸ್ತುತಃ ಪ್ರತಿಯೊಂದು ಹಕ್ಕಿಗಳ, ಪ್ರತಿಯೊಂದು ಪ್ರಾಣಿಯ, ಪ್ರತಿಯೊಂದು ಮೋಡ ಗುಡುಗುವುದಿರ್ಬೋದು, ಮಿಂಚು ಸೆಳೆಯುವುದಿರ್ಬೋದು, ಸಮುದ್ರ ಬೋರ್ಗುಡಿಯುವುದಿರ್ಬೋದು, ಭೂಮಿ ಒಡಕು ಆಗುವುದಿರ್ಬೋದು, ಒಬ್ಬ ಗೊರಕೆ ಹೊಡೆಯುವುದಿರ್ಬೋದು, ಎಲ್ಲದಕ್ಕೂ ಅರ್ಥ ಇದೆ ಅಂತ ಉಪನಿಷತ್ತು ಹೇಳುತ್ತೆ. ಪ್ರಾಣ ರುಚ ಇತ್ಯೇವ ವಿದ್ಯಾತ್. ನಮಗೆ ಗೊತ್ತಿಲ್ಲ ಅಂದ ತಕ್ಷಣ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಬೇಡಿ. ನಾವು ಅಮೇರಿಕ ನೋಡಿಲ್ಲ, ಅದರಿಂದಾಗಿ ಅಮೇರಿಕ ಇಲ್ಲ.
ಲಾಜಿಕ್ಕಾ? ನಮಗೆ ಹೇಳಿಬಿಟ್ಟಿದ್ದಾರೆ ಹೋಗಬಾರ್ದು ಅಂತ. ಅದರಿಂದಾಗಿ ನಾವು ಇಲ್ಲ ಅಂತ ವಾದ ಮಾಡಿದೆ. ನಾನು ಇಡೀ ಜೀವನದಲ್ಲಿ ಎಷ್ಟು ಸರ್ತಿ ಪ್ರಯತ್ನ ಮಾಡಿದ್ದೇನೆ, ಇಲ್ಲೇ ಕೂತದ್ದು, ಕಣ್ಣು ಮುಚ್ಚಿ ನಿದ್ದೆ ಹೊಡೆದದ್ದಷ್ಟೇ. ನನಗೆ ಅಮೇರಿಕ ಕಂಡಿಲ್ಲ, ಅದರಿಂದಾಗಿ ಅಮೇರಿಕ ಇಲ್ಲ. ಹೀಗಾಗತ್ತೆ ನಮ್ಮ ಸ್ಥಿತಿ. ಅದರಿಂದಾಗಿ ಆಚಾರ್ಯರು ಕೊಟ್ಟ ಭಾಷಾ ನಿಯಮಗಳಲ್ಲಿ ಉಪಸರ್ಗಗಳಿಗೂ ಅರ್ಥ ಇದೆ, ಅವ್ಯಯಗಳಿಗೂ ಅರ್ಥ ಇದೆ, ಸ್ವರಗಳಿಗೂ ಅರ್ಥ ಇದೆ. ಸ್ವರ ಅಂತ ಅನ್ನೋದಕ್ಕಿಂತ ಹೆಚ್ಚು ಕೇವಲ ಜಗತ್ತಿನ ಪ್ರಕೃತಿಯಲ್ಲಿ ಮೂಡುವ ಅನೇಕ ಥರದ ಪ್ರಾಣಿ ಪಕ್ಷಿಗಳ ರವ ಇದೆಯಲ್ವ, ಸ್ವರ ಹುಟ್ಟುತ್ತೆ ತಾನೇ, ಏನೋ ಅದು ತನ್ನ ಪಾಡಿಗೆ ಮಾತನಾಡಿಕೊಳ್ತಾವಲ್ಲ, ಅದಕ್ಕೂ ಅರ್ಥ ಇದೆ. ಸಮುದ್ರ ಭೋರ್ಗಡಿಯುವುದಕ್ಕೂ ಅರ್ಥ ಇದೆ. ನಾವು ಗಂಟಾಮಣಿ ನುಡಿಸ್ತೇವೆ ಅಂದರೆ ಅದಕ್ಕೆ ಅರ್ಥ ಇದೆ. ನಾವು ನುಡಿಸಿದೆವು ಅಂತಂದರೆ ಕಿತ್ತೇ ಹೋಗಬೇಕದು. 10 ದಿವಸ 1 ತಿಂಗಳಾದಮೇಲೆ ಮತ್ತೆ ಅದಕ್ಕೆ ಇನ್ನೊಂದು ಕುಟ್ಟಿ ಹಾಕಬೇಕು ನಾವು ಸಿಕ್ಕಿಸ್ಲಿಕ್ಕೆ. ಅವರು ಹೇಳ್ತಾರೆ ಗಂಟೆ ಹೇಗೆ ನುಡಿಸಬೇಕು ಅಂತಂದರೆ, ಒಂದು ಶಬ್ದ ಬಂದ ಮೇಲೆ ಇನ್ನೊಂದು ಶಬ್ದ ಅದರ ಸ್ವರಿತ ಇಳಿಯುವ ತನಕ ತಾಗಬಾರ್ದು. ನಾವೀಗ ನುಡಿಸ್ತೇವೆ ಅಂತಂದರೆ ಆ ಇನ್ನೊಂದು ಶಬ್ದ ಈ ನಾದ ಕೇಳಬೇಕು. ನಾವು ಅದು ಕಿಣಿ 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 ಅಂತ ದೇವರೇ ಹೆದರ್ಕೊಂಡ್ಬಿಡ್ಬೇಕು, ಇವನೇನೋ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ. ಗಂಟೆನ ಬಾರಿಸುವಾಗ ಒಂದು ಶಬ್ದ ಆದಮೇಲೆ ಮಧ್ಯೆ ಒಂದು ಲಯ ಸಿಗಬೇಕು, ನಿಧಾನಕ್ಕೆ ಬಾರಿಸ್ಬೇಕು, ಅದು ಕಿವಿಗೆ ಹೊಡೆದ ಹಾಗೆ ಅನ್ನಿಸ್ಬಾರ್ದು. ಇದು ಒಂದೊಂದಲ್ಲ, ಆಚಾರ್ಯರು ಇಂಥ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಅದು ಸ್ವರಿತಕ್ಕೇನು ಅರ್ಥ ಅಂದರೆ, ಭಗವಂತನಷ್ಟು ಎತ್ತರದಲ್ಲಿ ಇನ್ನೊಬ್ಬ ಇಲ್ಲ. ಉಚ್ಚತಾ ಸ್ವರಿತಸ್ಯಾರ್ಥ ಅಂದರೆ ಆ ಧ್ವನಿ ಹೇಳ್ತದಂತೆ, ಓಂಕಾರವನ್ನು ನುಡೀತಾ ಅದು ಓಂಕಾರವನ್ನು ಹೇಳುತ್ತೆ. ನಾವು ಸರಿಯಾಗಿ ಕೇಳಿಸ್ಕೋಬೇಕು. ಈ ಶಂಖ ಊದಿದರೆ ಅಥವಾ ಗಂಟೆಯನ್ನು ನುಡಿಸಿದರೆ ಅದರಲ್ಲಿ ಓಂಕಾರದ ನಾದ ಕೇಳುತ್ತೆ ಅಂತ. ಓಂಕಾರದ ಅರ್ಥ ಏನು, ಅಷ್ಟೂ ಕೂಡ ಆ ಗಂಟೆಯ ನಾದಕ್ಕೆ, ಶಂಖದ ನಾದಕ್ಕೆ ಅರ್ಥ ಇದೆ. ತವನಾದೇನ ಪಾತಾಲೇ ಪಾಂಚಜನ್ಯ ನಮೋಸ್ತುತೆ ಗರ್ಭಾದೇವಾರಿನಾರೀಣಾಂ ವಿಶೀರ್ಯಂತೆ ಸಹಸ್ರಧ ದರ್ಶನಾದೇವ ಶಂಖಸ್ಯ ಕಿಂ ಪುನಃ ಸ್ಪರ್ಶನೇನ ಚ. ಶಂಖದ ಬಗ್ಗೆ ಎಷ್ಟು ಹೇಳ್ತಾರೆ. ನಮ್ಮ ಹಳೆಯ ತಲೆಗಳು ದಿನವೂ ಕೂಡ ಬೆಳಗ್ಗೆ ಸಾಯಂಕಾಲ ಸಂಜೆ ಹೊತ್ತಿಗೆ ಮನೆಯಲ್ಲಿ ಶಂಖ ಊದುದಿತ್ತು. ಇವಾಗ ಯಾವುದೋ ಸಾಕ್ಷಿಯಲ್ಲಿ ಇನ್ಯಾವುದೋ ಅಕ್ಕನ ಸಂತಾನದ ಧಾರಾವಾಹಿಗಳಲ್ಲೇ ಕೂತಿರ್ತಾರೆ, ದೀಪ ಹಚ್ಚೋದು ಮರ್ತೋಗಿರುತ್ತೆ. ನಮ್ಮ ಮನೆಯ ಸಾಕ್ಷಿಯನ್ನು ಕಳ್ಕೊಂಡು ಎಷ್ಟು ಸಾಕ್ಷಿಗಳನ್ನು ನೋಡಿದರೆ ಏನು ಉಪಯೋಗ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡು ಯಾವ ರೀತಿಯಿಂದ ಬೆಳೆದ್ರೂ ನಾವು ಬೆಳಿಲಿಕ್ಕಾಗೋದಿಲ್ಲ. ಶಂಖವನ್ನು ಊದಿದರೆ ನೀವು ಪ್ರಯೋಗ ಮಾಡಿ ನೋಡಬಹುದು. ಶಂಖವನ್ನು ಊದಿದರೆ ನಮ್ಮ ಮನೆಯ ಸುತ್ತ ಯಾವುದೇ ದುಷ್ಟಶಕ್ತಿಗಳು ಹತ್ತಿರ ಪ್ರವೇಶ ಮಾಡಲ್ಲ. ನಾವು ಆ ಹೊತ್ತಿಗೆ ಭಜನೆ ಮಾಡುವುದಿರ್ಬೋದು, ಜಪ ಮಾಡುವುದಿರ್ಬೋದು, ಇದಕ್ಕಿಂತ ಪೂರ್ವದಲ್ಲಿ ಆ ಶಂಖವನ್ನು ನಾದ ಮಾಡಿದರೆ ನಮ್ಮಲ್ಲಿ ಆ ಪೂಜೆ ಜಪ ಮಾಡುವ ಹೊತ್ತಿಗೆ ಚೆನ್ನಾಗೊಂದು ಏಕಾಗ್ರತೆ ಸಿದ್ಧವಾಗುತ್ತೆ. ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ ಯೇ ಭೂತಾಃ ಅಂತರಿಕ್ಷಸ್ಥಾಃ ಯೇ ಭೂತಾಃ ದಿವಿ ಸಂಸ್ಥಿತಾಃ ಯೇ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಇದನ್ನು ನಾವು ಅತ್ಯಂತ ಮನಸ್ಪೂರ್ವಕವಾಗಿ ಹೇಳಿ ಆ ಜಾಗದಲ್ಲಿ ನನಗೆ ಜಪ ಮಾಡಲಿಕ್ಕೆ ಸಿದ್ಧತೆ ಕೊಡು ಅಂತ ನಾವು ಕೇಳಿದ್ದು ಹೌದಾದರೆ ಖಂಡಿತ ಆ ಪರಿಸರದಲ್ಲಿ ಒಂದು ದುಷ್ಟಶಕ್ತಿಯೂ ಬಂದು ನಿಲ್ಲಲ್ಲ.